ವಿರುದ್ಧವಾಗಿ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧವಾಗಿ ಯಾಕೆ ಕಿಡಿಕಾರ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಎರಡು ವಿಚಾರ. ಮೊದಲನೇದು RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧವಾಗಿ FIR ದಾಖಲಾಗಿದೆ. ಹಾಗೆ ಬಿಜೆಪಿಯ ಮುಖಂಡ ಪುತ್ತಿಲ ಏನಿದ್ದಾರೆ ಅವರಿಗೆ ಗಡಿಪಾರಿಗೆ ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ. ಆದ್ರೆ ಆ ಗಡಿಪಾರಿಗೆ ನೀಡಿರುವಂತಹ ನೋಟಿಸ್ ನಲ್ಲಿ ಕಾರಣ ಏನು ಅನ್ನೋದನ್ನ ಮಾತ್ರ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿಲ್ಲ. ಹಾಗಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ R ಅಶೋಕ್ ಜೊತೆಗೆ ರವಿಕುಮಾರ್ ಹೇಳಿದ್ದಾರೆ. ವಿಚಾರ ಏನು ಅಂತ ಹೇಳಿದ್ರೆ, ಈ ರಾಜಕಾರಣಿಗಳು ರಾಜಕೀಯ ನಾಯಕರು ಯಾವಾಗ ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅಲ್ಲಿಯ ತನಕ ಈ ರೀತಿಯ ಮಂಗಳೂರು ಭಾಗದಲ್ಲಿ ಘಟನೆ ಆಗ್ತಾನೆ ಇರುತ್ತೆ. ಈ ರಾಜಕಾರಣಿಗಳನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ದಕ್ಷಿಣ ಭಾಗದ ಅಂದರೆ ಮಂಗಳೂರಿನಲ್ಲಿ ಈ ರಾಜಕಾರಣಿಗಳು ಹೋಗಲೇಬಾರದು. ಈಗ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಇವ್ರು ಹೇಳೋದು, ಆಮೇಲೆ ಇವ್ರು ಬಂದಾದ ನಂತರ ಕಾಂಗ್ರೆಸ್ನವರಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಅವರು ಹೇಳೋದು. ಒಟ್ಟಿನಲ್ಲಿ ಉದ್ದೇಶ ಏನು ಸರ್ಕಾರದ್ದು? ಅಲ್ಲಿ ಮಂಗಳೂರು ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಪದೇ ಪದೇ ಈ ರೀತಿಯ ಕೋಮು ಘರ್ಷಣೆ ಆದಾಗ ಅಲ್ಲಿ ಏನಾದರೂ ಒಂದು ಶಾಂತಿ ನೆಲೆಸಬೇಕು ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ. ಇದರ ಮಧ್ಯೆ ರಾಜಕೀಯ ಹೇಳಿಕೆಯಿಂದಾಗಿ ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾನೆ ಇರುತ್ತೆ. ಸೊ ಹಂಗಾಗಿ ಹೇಳೋದೇನು ಅಂತಂದರೆ, ಯಾವುದೇ ಕಾರಣಕ್ಕೂ ಈ ರಾಜಕಾರಣಿಗಳು ಕಾಂಗ್ರೆಸ್ BJP JDS ಯಾರೆಲ್ಲ ಇದ್ದಾರಲ್ಲ ಈ ವಿಚಾರದಲ್ಲಿ ಯಾರು ಕೂಡ ಮಾತನಾಡಲಿಕ್ಕೆ ಹೋಗಬೇಡಿ. ಅದು ಟಾರ್ಗೆಟ್ ಮಾಡ್ತಿದ್ದಾರೆ, ನೋಡೋಣ ಕಾನೂನು ಏನು ಹೇಳುತ್ತೆ, ಯಾಕೆ ಅರೆಸ್ಟ್ ಮಾಡಿದ್ದಾರೆ, ಏನು ಎತ್ತ ಅದು ಗೊತ್ತಾಗುತ್ತೆ. ಬಟ್ ನಿಮ್ಮ ಹೇಳಿಕೆಯಿಂದ ಈ ರೀತಿಯ ಸಮಸ್ಯೆಗಳು ಮತ್ತೆ ಅಲ್ಲಿ ಬೇರೆ ರೀತಿಯ ಸಂಘರ್ಷಗಳು ಬರುವಂಥ ಸಾಧ್ಯತೆ ಕಾಣುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಇಂಥ ವಿಚಾರದಲ್ಲಿ ಯಾರು ಕೂಡ ಮಾತನಾಡಬಾರ್ದು. ಈಗ ಮಾತನಾಡಿದಂತೆ BY ವಿಜಯೇಂದ್ರ ಅವರಾಗಿರ್ಬೋದು, ರವಿಕುಮಾರ್ R ಅಶೋಕ್ ಅವರು ಮಾತನಾಡಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ, ಕೇಳ್ಕೊಂಡು ಬರೋಣ. ಮಂಗಳೂರಿಗೆ ಸಂಬಂಧಪಟ್ಟಂಥ ಏನು ಈ ಸರ್ಕಾರ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಆಗಲೇ 2 ವರ್ಷ ಆಗೋಗಿದೆ. ಈಗೇನೋ ಟಾಸ್ಕ್ ಫೋರ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿ ಹಿಂದೂಗಳನ್ನು ಮಟ್ಟ ಹಾಕೋಕ್ಕೆ ಮಾಡ್ತಾ ಇರೋ ಟಾಸ್ಕ್ ಫೋರ್ಸ್ ಅಷ್ಟೇ ಇದು. ಈಗಾಗಲೇ ಶುರು ಮಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಅರುಣ್ ಪುತ್ತಿಲ ಅವ್ರಿಗೆ ಗಡಿಪಾರು ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು, ಅಂದರೆ ಮುಸ್ಲಿಮರನ್ನು ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದ್ದಾರೆ ಅವರು. ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು, ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಮುಸ್ಲಿಮರಿಗೆ ಬೆಂಬಲ ಮಾಡೋಕ್ಕೆ ಹೊರಟ್ರೆ ಇದು ಇನ್ನೂ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಕಾಂಗ್ರೆಸ್ ಸರ್ಕಾರನೇ ಪ್ರೇರಣೆ ಆಗ್ತದೆ. ಹಿಂದೂ ಕಾರ್ಯಕರ್ತ ಶೆಟ್ಟಿಯ ಹತ್ಯೆ ಆಯಿತು. ತದನಂತರದಲ್ಲಿ ಒಬ್ಬ ಮುಸಲ್ಮಾನನ ಹತ್ಯೆನೂ ಕೂಡ ಆಗಿದೆ. ಆದರೆ ಇದರ ನಡುವೆ ರಾಜ್ಯ ಸರ್ಕಾರ ಆ ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಕಾನೂನು ಸುವ್ಯವಸ್ಥೆನ ಸರಿಪಡಿಸಬೇಕು ಅಂಥೇಳಿ ನೆಪ ಮಾಡಿಕೊಂಡು ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಅಮಾಯಕ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡುವಂಥದ್ದು, ಹಿಂದೂ ಮುಖಂಡರ ಮೇಲೆ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು, ಒಂದು ರೀತಿ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವೇ ಮತ್ತು ಪೊಲೀಸ್ ಇಲಾಖೆ ಮೂಲಕ ಕರಾವಳಿ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಒಂದು ರೀತಿ ಏನಿದೆ ಅಂತ ಹೇಳಿದರೆ, ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. 43 ಕೇಸುಗಳನ್ನು ಹಳೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ KFD PFI ಪೊಲೀಸ್ ಸ್ಟೇಷನ್ನು ಜೀಪಿನ ಮೇಲೆ ಹತ್ತಿ ಕುಣಿದಂಥವರು ಅವ್ರ ಮೇಲಿದ್ದಂಥ ಕೇಸುಗಳನ್ನು ತೆಗೆದುಹಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದರೂ ನಾಚಿಕೆ ಆಗಿಲ್ಲ. ಹೈಕೋರ್ಟ್ ಛೀಮಾರಿ ಹಾಕಿದೆ. ಓಕೆ, ನೀವು FIR ಹಾಕೋದಕ್ಕೆ ನಮ್ದು ವಿರೋಧ ಇಲ್ಲ. ಎಸ್, ಏನು ದ್ವೇಷ ಭಾಷಣ ಮಾಡಿದ್ದಾರೆ ನೀವು ಹಾಕಿ, ಕೇಸ್ ಹಾಕಿ.
ಆದರೆ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಹಾಕಿದೆ, ರವಿಕುಮಾರ್ ಮೇಲೆ ಕೇಸ್ ಹಾಕಿದೆ, ಸಿ ಟಿ ರವಿ ಅವ್ರ ಮೇಲೆ ಕೇಸ್ ಹಾಕಿದ್ವಿ, ನಮ್ಮ ಶಾಸಕರ ಮೇಲೆ